ಶಂಕರಾಜ, ಲೇ ಶಂಕರಾಜ, ಶಂಕರಾಜ, ಎಲ್ಲ ಮಾಡ್ತಿದ್ಯಾ? ಬಾರ ಇಲ್ಲ ಆಚೆ ಕಡೆ. ಇವನು ಇವತ್ತು ಸಾಮಾನ್ಯಕ್ಕೆ ಮನೆ ಹತ್ರ ಇರೋದ್ ಕಾಣೆ ನನ್ನ ಪ್ರಕಾರ. ಓ, ಇನ್ನೇನು ಯುಗಾದಿ ಹಬ್ಬ ಬೇರೆ ಹತ್ರ ಬಂತು. ಇನ್ನೇನು ಮನೆಗೆ ಸಾಮಾನು ಏನಾರು ತಗೊಂಬರಕ್ಕೋ, ಪೇಂಟ್ ಬೇರೆ ಓಡಿಸ್ತೀನಂತ ಬೇರೆ ಹೇಳ್ತಿದ್ದ. ಪೇಂಟ್ ಕೀಟ್ ಏನಾರು ತಗೊಂಬರಕ್ಕೆ ತಿಪ್ಟೂರಿಗೆ ಹೋಗಿರ್ಬೇಕು ಸಾಮಾನ್ಯಕ್ಕೆ ಅಲ್ವಾ? ಹ್ಞೂ, ಅಲ್ಲ ಹಂಗೇನಾದ್ರು ತಿಪ್ಟೂರಿಗೆ ಏನಾರು ಹೋಗೋದಿದ್ರೆ ನನಗೂ ಒಂದು ಮಾತು ಹೇಳೋಗವನು. ಬರ್ತೀಯಲ್ಲ ರಂಗಜ್ಜ ಅಂತ ಕರಿದಂಗ ಅವನು ಹೋಗ ಮನುಷ್ಯನೇ ಅಲ್ಲ ಅವನು. ಅದ ಹೆಂಗ್ ಹೋಗ್ಬಿಟ್ಟ? ಇನ್ನೇನು ಮಗ ಮುಂದಿದ್ದಾನೆ, ಮಗ ಕರ್ಕೊಂಡು ಹೋಗಿರ್ಬೇಕು. ಇನ್ನೇನು ನನ್ಗಿಲ್ ಕರೀದಿ, ನನ್ಗಿನ್ನೆಲ್ ಕರಿತಾನೆ ಹೇಳೋ ಅವನು. ಓ, ನೋಡೋಣ ತಡಿ, ಯಾರು ಇದಾರೆ ಅಂತ ಕರಿತೀನಿ, ನೋಡೋಣ. ಒಂದು ಕರಿಯೋದು ಒಂದು ಮಾತು. ಅದಕ್ಕೆ ಅನ್ಸುತ್ತೆ ಸಾಮಾನ್ಯಕ್ಕೆ ಬೆಳಿಗ್ಗೆ ನಾನು ಇವತ್ತು ತೋಟದ ಕಡೆ ಬಂದೇ ಇಲ್ಲ. ಇವತ್ತು ಎದ್ದಾಗ್ಲಿ ನಾನು. ಇವನೇನ್ ಸಾಮಾನ್ಯಕ್ಕೆ ನಾನ್ ಅನ್ಕೊಂಡಂಗೆ ಮನೆ ಹತ್ರ ಇಲ್ಲ ಇವತ್ತು. ಇನ್ನೇನ್ ನಾಳೆಗಿಳೆ ಪರಂಗಿ ಹಣ್ಣ ಕುಯ್ಕೊಂಡು ಹೋದ್ರೆ ಆಗೋದು ಬಿಡತ್ಲಾಗಿ. ವಾ, ನಾನೇನು ಅಂದಾಜ್ ಮೇಲೆ ಅಂದ್ರೆ ನಮ್ಮ ಅಜ್ಜಿಗೆ ಪರಂಗಿ ಹಣ್ಣು ಅಂದ್ರೆ ಬಲು ಇಷ್ಟ. ವಾರಕ್ಕೆ ತಿಂಗಳಿಗೆ ಒಂದ್ 2-3 ಸಾಲ ಆದ್ರೂ ಪರಂಗಿ ಹಣ್ಣ ಕುಯ್ಕೊಂಡೋಗಿ ಕೊಡ್ತೀನಿ. ಕಣ್ಣಿಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದಂತ ತಗೊಂಡೋಗಿ ಕೊಡ್ತಿರ್ತೀನಿ ನಮ್ಮ ಅಜ್ಜಿಗೆ. ಅಲ್ಲೇ ಒಂದ್ ವಾರ ಆಯ್ತು ನಮ್ದು ಪರಂಗಿ ಮರ ತೋಟದಲ್ಲಿ ಬೆಳೆದಿದ್ದು. ಅದು ಯಾಕ ಇದಾಗೈತೆ, ಒಣಗೋಗ್ಬಿಟ್ಟೈತೆ. ಯಾಕ ಅದೇನಾಯ್ತೋ ಏನೋ ಗೊತ್ತಿಲ್ಲ. ನೀರ್ಗೀರ್ ಏನಾರು ಜಾಸ್ತಿ ಬಿಟ್ಬಿಟ್ಟಂಗ ಆಯ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಶಂಕರಾಚಾರ್ಯ ಮನೆ ಪಕ್ಕದಲ್ಲೇನೆ ಪರಂಗಿ ಹಣ್ಣಿನ ಮರ ಚೆನ್ನಾಗಿ ಬೆಳೆದೈತೆ. ಪರಂಗಿ ಹಣ್ಣು ಬಿಟ್ಟವ ಅಂತ ಹೇಳ್ತಿದ್ದ ನಮ್ಮ ಶಂಕರಾಜ. ಕುಯ್ಕೊಂಡು ಹೋಗೋಣ ಒಂದು ಮಾತು ಹೇಳ್ಬಿಟ್ಟು ಅಂತ ನಾನು ಕರೆದ್ರೆ ಇವನು ಆಸಾಮಿ, ಇವನು ಮಾತಾಡಂಗೆ ಇಲ್ಲ ಇವನು. ಲೇ ಶಂಕರಾಜವ್, ಬಿಡತ್ಲಾಗ ಹೋಗ್ಲಿ. ಎಷ್ಟು ಸಲ ಕೂಕೊಂಡ್ರು ಅವಾಗ್ಲಿ ನಾನು ಬಂದು ಮನೆ ಹತ್ರ ನಿಂತಿದ್ದೀನಿ, ಕೂಕಣ್ತಿದ್ದೀನಿ. ಶಂಕರಾಜ ಅಂತ ಮನೆಯಿಂದ ಒಬ್ರಾದ್ರೂ ಆಚೆ ಕಡೆ ಬರ್ತಿಲ್ಲ. ಇನ್ನೇನಕ್ ನಿನ್ಕೊಂಡು ಹೋಗ್ತೀನಿ ಮನೆ ಕಡೆ. ಓ ಆಗ ಇಲ್ಲಿ ನೋಡಪ್ಪ, ಇಲ್ಲಿ ನಮ್ ರಂಗಜ್ಜ ಬಂದ್ಬಿಟ್ಟೈತೆ ಮನೆ ಹತ್ರ. ಏನ್ ರಂಗಜ್ಜೋ, ಏನ್ ಅಪ್ರೂಪಕ್ಕೆ ಬಂದ್ಬಿಟ್ಟೆ ನಮ್ಮ ಮನೆ ಹತ್ರ? ಏನ್ ಸಮಾಚಾರ? ಅಗಳ ನೋಡ್ದೇನಪ್ಪ ನಮ್ ರಂಗಜ್ಜನ್ನು ಬಂದು ಆಚೆ ಕಡೆ ನಿಂತಿತ್ತೆ. ಇದ್ಯಾಕೆ ರಂಗಜ್ಜ ಆಚೆ ಕಡೆ ನಿಂತೀಯ? ನಡಿ ಒಳಿಕ್ ಹೋಗ ನಡಿ. ಬಿಸ್ಲಲ್ಲಿ ಬಂದಿದ್ಯಾ? ನಡಿ ರಂಗಜ್ಜವ್. ಟೀಗಿ ಕಾಸ್ತೀವಿ, ಇಲ್ಲ ಟೀಗಿ ಕುಡ್ಕೊಂಡು ಹೋಗುವಂತೆ, ಇಲ್ಲ ಜ್ಯೂಸ್ ಏನಾರ ಕುಡಿಯುವಂತೆ. ನಡಿ ಒಳಿಕ್ ನಡಿ. ಸುಮ್ಕಿರ ಪಾಪ ಅತ್ಲಾಗಿ. ಏನು ಟೀನು ಬೇಡ, ಜ್ಯೂಸು ಬೇಡ, ಮಜ್ಜಿಗೆನು ಬೇಡ, ಏನು ಬೇಡ ನನಗೆ. ಅಲ್ಲ ಕಳ್ಳ ಪಾಪ, ಅದಿರ್ಲಿ, ನೀವು ಜ್ಯೂಸ್ ಕೊಡೋದಿರ್ಲಿ. ಅಲ್ಲ ಕಣೋ, ಅವಾಗ್ಲಿ ನಾನು ಒಂದೇ ಸಮಕ್ಕೆ ಶಂಕರಾಜ ಅಂತ 1/4 ಗಂಟೆ 20 ನಿಮಿಷ ಆಯ್ತು ಕಳ್ಳ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ನಾನು. ಅವಾಗ್ಲಿ ನಾನು ಕೂಕಣ್ತಿದ್ದೀನಿ. ನಿಮ್ಮ ಅಪ್ಪಯ್ಯ ಎತ್ತಾಗ ಹೋಯ್ತಲ್ಲ. ಮನೆಯಿಂದ ಒಬ್ರಾದ್ರೂ ಬಂದ್ಬಿಟ್ಟು ಆಚೆ ಕಡೆ ಯಾಕೆ ರಂಗಜ್ಜ ಅಂತ ಕೇಳೋರಿಲ್ವಲ್ಲಪ್ಪ. ಅಲ್ಲ ನಿಮ್ಮ ಅಪ್ಪಯ್ಯ ಒಳ್ಳೆ ನಿದ್ದೆ ಮಾಡ್ತಿರ್ಬೇಕಲ್ವಾ ಬಿಸ್ಲಲ್ಲಿ? ನಿದ್ದೆ ಚೆನ್ನಾಗಿ ಎಳಿತೈತೆ, ನಿದ್ದೆ ಮಾಡ್ತಿದ್ದಾನೆ. ಓಹೋ, ಏನು ಬುದ್ಧಿ ಕಲ್ತ್ಬಿಟ್ಟ ನಾನು ಏನ ಇತ್ತೀಚಿಗೆ ನಿಮ್ಮ ಅಪ್ಪಯ್ಯ ಆತ್ಲಾಗಿ. ಸರಿ ಆಯ್ತು ಬಿಡು, ನಾನು ಹೋಗ್ತೀನಿ. ನಿಮ್ಮ ಅಪ್ಪಯ್ಯ ಬಂದಾಗ ಹೇಳು ರಂಗಜ್ಜ ಕೂಕೊಂಡ್ಬಂದಿತ್ತು, ಮಂತಾಬ ಹುಡ್ಕೊಂಡ್ ಬಂದಿತ್ತು ಅಂತ. ಅಗಳ ನೋಡ್ದ ನಮ್ ರಂಗಜ್ಜನ್ನ. ಅದ್ ಏಟ್ ಪಾಟಿ ಕೋಪ ಮಾಡ್ಕೊಳ್ತೈತಂತ. ಅಜೋ ರಂಗಜ್ಜವ್, ಸುಮ್ಕಿರು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯ? ಅಪ್ಪಯ್ಯ ಮಂತವಿಲ್ಲ. ಇವಾಗಿಂದ ತಿಂಡಿ ಮಾಡ್ಕೊಂಡು ತೋಟದ ಹೋಗಿ ಬರ್ತೀನಂತ ಹೋಯ್ತು. ನೋಡಿರ ನೀನು ಹಿಂಗೆ ಬೇಜಾರು ಮಾಡ್ಕೊಳ್ತಿದ್ಯಾ? ಅಪ್ಪಯ್ಯ ಇದ್ದಿದ್ರೆ ನೀನು ಬಂದು ಆಚೆ ಕಡೆ ನಿನ್ಕೊಂಡು ಒಂದ್ಸಲಿ ಶಂಕರಾಜ ಅಂತ ಕೂಗಿರೆ ಚಂಗಂತ ಜಿಂಕೆ ಮರಿ ಓಡ್ ಬರಂಗ್ ಬಂದ್ಬಿಟ್ಟು ನಿನ್ಗೆ ಮಾತಾಡ್ಸೋದು. ನೀನಂದ್ರೆ ಪಂಚಪ್ರಾಣ ನಮ್ಮ ಅಪ್ಪ. ಹಿಂಗೆ ಅಂಥದ್ರಲ್ಲಿ ಅಷ್ಟು ಸಲಿಯಿಂದ ಕೂಕೊಂಡಿದೀಯ, ನಿನ್ಕೊಂಡ್ರು ಅಪ್ಪಯ್ಯ ಬಂದು ಮಾತಾಡ್ಸಂಗಿರ್ತಿದ್ದ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ಆಯ್ತು, ಇವಾಗ ತೋಟದ ಹತ್ರ ಹೋಗೈತೆ, ಆಮೇಕಿಂತ ಬರುತ್ತೆ. ನಡಿ ಒಳಿಕ್ ಹೋಗ ನಡಿ. ಅಪ್ರೂಪಕ್ಕೆ ಬಂದಿದ್ಯಾ? ಅದಿರ್ಲಿ ರಂಗಜ್ಜೋ, ಏನ್ ಸಮಾಚಾರ? ಏನು ಹಿಂಗ ಅಪ್ಪ ಹಿಂಗ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ? ಯಾಕೆ ಬೆಳಿಗ್ಗೆ ನಾನು ಅಪ್ಪಯ್ಯ ಕಾಣಿಸ್ಲಿಲ್ಲ ಅಂತ ಅಲ್ಲೇ ಹುಡ್ಕೊಂಡ್ ಬಂದ್ಬಿಟ್ಟೆ ಅನ್ನು? ಏನ್ ಫ್ರೆಂಡ್ಗಳು ಇಬ್ರು ಒಂದ್ ಗಳಿಗೆ ಬಿಟ್ಟಿರಂಗಿಲ್ಲ ಹಂಗಾರೆ? ಅಲ್ಲ ಬೆಳಿಗ್ಗೆನೇ ಒಂದ್ ಅರ್ಧ ಗಂಟೆ ಕಾಣಿಸಿಲ್ಲ ಅಂತ ಅಲ್ಲ ಹುಡ್ಕೊಂಡ್ ಬಂದಿಯಲ್ಲ ರಂಗಜ್ಜ. ಇದ್ರೆ ಫ್ರೆಂಡ್ಶಿಪ್ ನಿಮ್ಮಂಗೆ ಇರ್ಬೇಕಂಡು ಹೇಳು. ಇಷ್ಟೊಂದೆಲ್ಲ ವಯಸ್ಸಾಗಿ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾದ್ರೂ ಇವತ್ತಿನವರೆಗೂ ನೀವು ಒಂದ್ ದಿವಸ ನಿನ್ಕೊಂಡು ಜಗಳ ಆಡಿದ್ ನಾನು ನೋಡ್ಲಿಲ್ಲ. ಅಷ್ಟು ಚೆನ್ನಾಗಿದ್ದೀರಾ ಕಣ್ ಶಂಕರಜ್ಜ, ರಂಗಜ್ಜ. ನಮ್ಮಪ್ಪ ಆಗ್ಲಿ, ನೀವಾಗ್ಲಿ, ಗೌಡ್ರಾಗ್ಲಿ, ನೀವು 3 ಜನನು ಇದೀರಲ್ಲ, ಬಹಳ ಚೆನ್ನಾಗಿದ್ದೀರಾ ಮೊದ್ಲಿಂದಾನು. ಬಿಡು ಪಾಪ ಅತ್ಲಾಗಿ, ನಾವ್ ಹೆಂಗ ಇದೀವಿ, ನೀನು ನಮ್ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಅದಿರ್ಲಿ ಕಣ್ಮಗ, ನಿಮ್ಮಪ್ಪ ಹಂಗಾರೆ ತೋಟದ ಹತ್ರ ಹೋಗೈತನ್ನು. ನಾನು ಬೆಳಿಗ್ಗೆ ನಾನು ಅಲ್ಲಿ ತೋಟದ ಹತ್ರ ಕಾದು ಬಂದಲ್ಲೋ ನಾನು. ಇವಾಗ ಯಾವನ್ ತಿರ್ಗಾ ತೋಟದ ಹತ್ರ ಹೋಗ್ತಾನೆ? ಇಲ್ಲ ಕಣ್ ಬಿಡಪ್ಪ, ನಾನು ಮಂತ ಹೋಗ್ತೀನಿ. ಇದೊಳ್ಳೆ ಚೆನ್ನಾಗಾಗೋಯ್ತಪ್ಪ ನಮ್ಮ ರಂಗಜ್ಜನಿಂದ. ಅಲ್ಲ ಕಣ್ ರಂಗಜ್ಜ, ಅಲ್ಲ ನಮ್ಮ ಅಪ್ಪಯ್ಯ ಮಾತ್ರ ಇದ್ರೆ ಮಾತ್ರ ನಮ್ಮ ಮನೆ ಒಳಗ್ ಬರ್ತೀರಾ ಹಂಗಾರೆ? ಇಲ್ಲ ಅಂದ್ರೆ ಬರಲ್ವಾ ನೀವು? ನೋಡು ಅಲ್ಲ ಕಣ್ ರಂಗಜ್ಜ, ಹಂಗಾರೆ ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಅನ್ನು. ನಾವೇನು ನಮ್ಮ ರಂಗಜ್ಜ ಅನ್ನೋ ಒಂದು ಅಭಿಮಾನ, ಒಂದು ಪ್ರೀತಿಯಿಂದ
ರಂಗಜ್ಜ ಬಾ ರಂಗಜ್ಜ ಒಳಿಕೆ ಜ್ಯೂಸ್ ಗೂಸ್ ಏನಾರ ಕುಡ್ಕೊಂಡು ಹೋಗುವಂತೆ ಜ್ಯೂಸು. ಈ ಶೆಕೆಲ್ ಬಂದಿದ್ಯಾ, ಈ ಬಿಸಿಲಲ್ಲಿ ಬಂದಿದ್ಯಾ, ದಣಿವಾರುತ್ತೆ, ಭಾರಜ್ಜ ತೋಟದಿಂದ ಬಂದಿದ್ಯಲ್ಲ ಅಂತ ನಾನು ಕರೆದ್ರೆ ಇದೇ ರಂಗಜ್ಜ ಹಿಂಗೆ ಕರೆದ್ರೂ ಬರ್ತಿಲ್ಲ ಮನೆ ಒಳಿಕೆ. ಆಯ್ತಾಯ್ತು ಬಿಡುವ, ಅಪ್ಪಯ್ಯ ಇದ್ರೆ ನೀನು ಬರೋದಂತ ನನಗೂ ಚೆನ್ನಾಗಿ ಗೊತ್ತು. ಇರಲಿ, ನನಗೇನೇನು ಬೇಜಾರೇನಿಲ್ಲ. ಅದಿರಲಿ, ಏನು ವಿಷಯಕಾರ ಬಂದೆ, ಏನಾದರೂ ಇಂಪಾರ್ಟೆಂಟ್ ಏನಾದರೂ ಹೇಳ್ಬೇಕಾ, ಏನಾದ್ರು ತೊಂದರೆ ಏನಾದರೂ ಆಗೈತಾ, ಏನು ವಿಷಯಕ್ಕೆ ಬಂದಿದ್ಯಾ ಅದಾದರೂ ಹೇಳು ರಂಗಜ್ಜ, ಕಾರಣನಾದರೂ ಹೇಳು, ಅಪ್ಪಯ್ಯ ಬಂದಾಗ ಹೇಳ್ತೀನಿ ನಾನೇ. ಏನು ವಿಷಯ ಇಲ್ಲ ಕಣ, ಬಾರ ಪಾಪ. ಅಂಥ ವಿಷಯ ಏನಾಯ್ತ ನಮ್ಮಿಬ್ರ ಮಧ್ಯದಲ್ಲಿ? ಏನು ತೊಂದರೆ ಏನಾಗಿಲ್ಲ, ಏನಿಲ್ಲ ಕಣೋ. ಎಲ್ಲ ನಾನು ಒಂದೆರಡು ಪರಂಗಿ ಹಣ್ಣು ಕುಯ್ಕೊಂಡು ಹೋಗೋಣ, ನಿಮ್ಮ ಪಕ್ಕದಲ್ಲಿ ಇಲ್ಲಿ ಹಿತ್ಲದಲ್ಲಿ ಬಿಟ್ಟೈತಲ್ಲಪ್ಪ ಪರಂಗಿ ಹಣ್ಣು. ಅವ್ನು ಶಂಕರಜ್ಜ ಹೇಳಿದ್ದ ನೆನ್ನೆನು, ಬೇಕಂದ್ರೆ ಕುಯ್ಕೊಂಡು ಹೋಗ್ಲಾ ರಂಗಜ್ಜ, ಇದಾವೆ ಮನೆ ಹತ್ರ ನೀನು ಬೇಕಾದಷ್ಟು ಪರಂಗಿ ಹಣ್ಣು ಇದಾವೆ ಅಂತ ಹೇಳ್ದ. ಅದಕ್ಕೆ ಹಿಂಗೆ ತೋಟತಾವಿಂದ ಇಲ್ಲೇ ಮನೆ ಹತ್ರ ಬಂದು ಹಿಂಗೆ ಕುಯ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ನಿಮ್ ಗೌರಜ್ಜಿಗೆ ಈ ಪರಂಗಿ ಹಣ್ಣು ಅಂದ್ರೆ ಬಲು ಇಷ್ಟ. ಬಲು ಇಷ್ಟ ಅಂದ್ರೆ ಬಲು ಇಷ್ಟ ಕಣ ಹೇಳು. ಪರಂಗಿ ಹಣ್ಣು ಅಂದ್ರೆ ಬಹಳ ಇಷ್ಟ. ನಾನು ವಾರಕ್ಕೊಂದ್ ದಿವಸನಾದ್ರೂ ಕುಯ್ಕೊಂಡು ಹೋಗ್ಬಿಟ್ಟು ಕೊಡ್ತಿದ್ದೆ. ಏನ್ ಮಾಡ್ತೇನೆ, ನಮ್ಮ ತೋಟದಲ್ಲಿ ಇದ್ದಿದ್ ಪರಂಗಿ ಹಣ್ಣು ಎಲ್ಲಾನು ಮರ ಯಾಕ ಪೂರ ಒಣಗೋಗ್ಬಿಟ್ಟೈತ್ ಕಣ ಮಗ. ಅದ್ ಏನಾಯ್ತು ಏನೋ ಗೊತ್ತಿಲ್ಲ. ಅದಕ್ಕತ್ಲಾಗಿ ಇಲ್ಲಿ ಇತ್ತಲ್ಲ, ಇನ್ನೇನು ಕುಯ್ಕೊಂಡು ಹೋಗೋಣ ಅಂತ ಬಂದೆ ಶಂಕರಜ್ಜಂಗೆ ಹೇಳ್ಬಿಟ್ಟು. ನೋಡಿದ್ರೆ ಕರೆದ್ನಲ್ಲ, ಯಾರು ಕಾಣಿಸ್ತಿಲ್ಲ. ಈಗ ನೀನು ಬಂದೆ, ಇನ್ನೇನು ಶಂಕರಜ್ಜ ಬಂದಾಗ ಹೇಳ್ಬಿಟ್ಟು ಕುಯ್ಕೊಂಡು ಹೋದ್ರೆ ಆಗುತ್ತಂತ ಅತ್ಲಾಗಿ ಹೋಗೋಣಂತ ಹೋಗ್ತಿದ್ದೆ ನೋಡಪ್ಪ ಆಟ. ಬಿಡು, ನಿಮ್ಮ ಅಪ್ಪಯ್ಯ ಬಂದಾಗ ಆಮೇಕಿಂದ ನಾನು ಹೇಳ್ಬಿಟ್ಟು ಕುಯ್ಕೊಂಡು ಹೋಗ್ತೀನಿ. ಈಗ ಅರ್ಜೆಂಟ್ ಏನಿಲ್ಲ ಬಿಡು. ಸರಿ ಪಾಪ, ಆಯ್ತು, ನಾನು ಬರೋಣ, ಒತ್ತಾಗೋಯ್ತು. ಮಂತವ ಕೆಲ್ಸಗಳೆಲ್ಲ ಇದಾವ್ ಕಣೋ. ನೋಡ್ದೇನ್ ರಗಜ್ಜ, ನೋಡ್ದ ನೀನು ಹೆಂಗ್ ಮಾತಾಡ್ತಿ ಅಂತ. ಇತ್ತೀಚೆಗೆ ಯಾಕ ಬೋಲು ಬೇಜಾರಾಗಂಗ್ ಮಾತಾಡೋದ್ ಕಲ್ತ್ಬಿಟ್ಟು ಯಾಕಂಡ್ ಹೇಳು. ತಡೆ ಬಂದ್ಬಿಟ್ಟು ಅಪ್ಪಯ್ಯ ಬರ್ಲಿ ಹೇಳ್ತೀನಿ. ಅಲ್ಲ ಕಣ್ ರಂಗಜ್ಜ, ಬರೀ ಒಂದು ಪರಂಗಿ ಹಣ್ಣು ಕುಯ್ಕೊಂಡು ಹೋಗೋದಕ್ಕೆ ನೀನು ನಮಗ್ ಕೇಳ್ಬೇಕಾ, ಅಪ್ಪಯ್ಯನ್ ಕೇಳ್ಬೇಕಾ? ನೋಡು, ಅಪ್ಪಯ್ಯ ಇಲ್ಲ ಅಂತೆ, ಅದಕ್ಕೆ ಇನ್ನೊಂದ್ ದಿವಸ ಬಂದ್ಬಿಟ್ಟು ಕುಯ್ಕೊಂಡು ಹೋಗೋದಂತೆ. ಅಲ್ಲ ಕಣ್ ರಂಗಜ್ಜು, ನೀವೇನಾದ್ರು ಬೆಳೆದ್ರೆ ನಾವು ಹಂಗೆ ಇರ್ತೀವ? ಎಲ್ಲ ಬಂದ್ಬಿಟ್ಟು ಎಲ್ಲ ತಗೊಂಬಂದು ಕೊಟ್ಟೋಗ್ತೀರಾ ಮನೆ ಹತ್ರ. ತರಕಾರಿ ಬೆಳಿಲಿ, ಒಂದು ಹಣ್ಣಂಪಲ್ ಬೆಳಿಲಿ, ಏನಾದ್ರೂ ನೀನು ಇರ್ಲಿ, ಕಲ್ಲಂಗಡಿ ಹಣ್ಣು ಬೆಳಿಲಿ, ಮಾವಿನ ಹಣ್ಣು ಬೆಳಿಲಿ, ಏನಾದ್ರೂ ಒಂದು ತೋಟದಲ್ಲಿ ಏನಾದ್ರು ಫಲ ಬಂತು ಅಂದ್ರೆ ಬಂದು ಮನೆ ಹತ್ರ ಕೊಟ್ಟೋಗ್ತೀರಾ. ಅಂತದ್ರಲ್ಲಿ ಒಂದು ಪರಂಗಿ ಹಣ್ಣು ಕುಯ್ಕೊಂಡು ಹೋಗೋದಕ್ಕೆ ನೀನು ನಮಗ್ ಕೇಳ್ಬೇಕೇನಜ್ಜ? ಹೋಗಿ ಎಷ್ಟು ಬೇಕಷ್ಟು ಕುಯ್ಕೊಂಡು ಹೋಗು. ಇವಾಗ ಒಂದು ಕೆಲಸ ಮಾಡುವ, ಬಾಯ್ಲಿ ಪರಂಗಿ ಹಣ್ಣು ನಮ್ಮಕ್ಕಿಂತ ಬೇಕಾದ್ರೆ ಕುಯ್ಕೊಂಡು ಹೋಗೋಂತೆ. ಜ್ಯೂಸ್ ಏನಾರು ಮಾಡಿಸ್ತೀನಿ, ಜ್ಯೂಸ್ ಕುಡ್ಕೊಂಡು ಆಮೇಲಿಂದ ಪರಂಗಿ ಹಣ್ಣು ನಾನೇ ಕುಯ್ಕೊಂಬಂದು ಕೊಡ್ತೀನಿ. ಎಷ್ಟು ಒಂದು 4 ಇದ್ರೆ ಸಾಕಲ್ವ ಹಣ್ಣಾಗಿದ್ರೆ? ಕುಯ್ಕೊಂಡು ಹೋಗುವಂತೆ, ನಾನೇ ಕುಯ್ಕೊಂಬಂದು ಕೊಡ್ತೀನಿ. ನೀನು ಅಲ್ಲೇನು ಹೋಗೋದೇನು ಬೇಡ, ಕೂತ್ಕೋ ಬಾ. ಜ್ಯೂಸ್ ಗೀಸ್ ಏನಾರು ಕುಡಿ ಮೊದಲು. ಬೇಡ ಕಣ, ಸುಮ್ಕಿರ ಪಾಪ ಇವಾಗ. ಜ್ಯೂಸು ಬೇಡ, ಏನು ಬೇಡ ಇವಾಗ. ಅಲ್ಲೇ ಅಲ್ಲ ಸರಿ, ನೀವು ಬರ್ಬೇಕಾದ್ರೆ ಇವ್ರು ಗೌಡ್ರು ಸಿಕ್ಕಿದ್ರು. ಇವ್ರು ಗೌಡ್ರು ಬಿಡ್ಲಿಲ್ಲ, ಏನಿಲ್ಲ, ಬಾರ್ಲ ರಂಗಜ್ಜ ಇಲ್ಲಿ ಜ್ಯೂಸ್ ಮಾಡಿದೀವಿ, ಕುಡ್ಕೊಂಡು ಹೋಗುವಂತೆ, ತಂಪಾಗಿ ತೋಟತಾವಿಂದ ಬಂದಿದ್ಯಾ ಅಂತ ಅವ್ರು ಹಿಂಸೆ ಮಾಡ್ಬಿಟ್ಟು ಒಂದು ಕಪ್ಪು ನಿಂಬೆ ಹಣ್ಣಿನ ಜ್ಯೂಸ್ ಕುಡ್ಕೊಂಡು ಇವಾಗಿನ್ನು ಬಂದೆ ಪಾಪ. ಬಂದಿಲ್ಲ ನಿನ್ಕೊಂಡಿದ್ದೀನಿ ನೋಡು. ಹೊಟ್ಟೆ ತುಂಬೈತಿ ಇವಾಗ. ಏನು ಬೇಡ, ಜ್ಯೂಸು ಬೇಡ, ಟೀನು ಬೇಡ, ಕಾಫಿನೂ ಬೇಡ, ಏನು ಬೇಡ ಕಣ್ಮಗ, ಸುಮ್ಕಿರುವ. ನಡಿ, ಇಬ್ರು ಹೋಗ್ಬಿಟ್ಟು ಪರಂಗಿ ಹಣ್ಣು ಕುಯ್ಕೊಂಬರೋಣ. 4, 5 ಏನು ಬೇಡ ಕಣ್ಮಗ, ಒಂದೇ ಒಂದು ಸಾಕು. ಬೇಕಾದ್ರೆ ಯಾರ್ಯಾರು ಕುಯ್ಕೊಂಡು ಹೋಗ್ತಾರೆ ಪಾಪ. ಇಲ್ಲ ಅಂದ್ರೆ ಇನ್ನೊಂದ್ ದಿವಸ ಬಂದ್ಬಿಟ್ಟು ಕುಯ್ಕೊಂಡು ಹೋಗ್ಬೋದು. ಇಲ್ಲ ಅಕ್ಕಿ ಪಕ್ಷಿ ಏನಾದ್ರು ತಿನ್ನುತ್ತೆ. ನಾವು ಆಸೆಗೆ ಸುಮ್ಮನೆ ಕುಯ್ಕೊಂಡು ಹೋಗ್ಬಿಟ್ಟು ಮತ್ತೆ ಎಲ್ಲದನ್ನು ಹಾಳು ಮಾಡೋದಲ್ಲ, ವೇಸ್ಟ್ ಮಾಡೋದಲ್ಲ. ಸುಮ್ಕಿರು ಸಾಕು, ಒಂದೇ ಒಂದು ಕುಯ್ಕೊಂಡು ಹೋಗ್ತೀನಿ. ಸರಿ ಕಣ್ರಂಗಜ್ಜ, ಆಯ್ತು, ನಿನ್ನಿಷ್ಟ. ನಿನಗೆ ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ಹೋಗು ಬಾ. ನಾನೇ ಇಷ್ಟು ಕುಯ್ಕೊಂಡು ಹೋಗು, ಅಷ್ಟು ಕುಯ್ಕೊಂಡು ಹೋಗುವ, ಏನು ಹೇಳಲ್ಲ. ಮನೆ ಹತ್ರ ಬಂದ್ಬಿಟ್ಟು ಹೋದ್ರಿಟ್ಟು ಜ್ಯೂಸ್ ಕುಡಿ ಬಾರ ರಂಗಜ್ಜ. ಮನೆ ಒಳಿಕೆ ಇಲ್ಲಿ ಮನೆ ಮುಂದೆ ಬಂದ್ಬಿಟ್ಟು ನೀನು ಹಂಗೆ ಹೋದ್ರೆ ಅಪ್ಪಯ್ಯ ಬೈಯಲ್ವಾ? ಒಂದ್ರಿಟ್ಟು ಜ್ಯೂಸ್ ಗೀಸ್ ಏನಾರ ಮಾಡ್ಕೊಡೋದಲ್ವೇನೋ ನಿಮ್ಮ ರಂಗಜ್ಜಿಗೆ? ಸುಮ್ಮನೆ ಕಳಿಸಿದಿರಲ್ಲ ಬರಿಗೈಲಿ, ಏನು ತಿನ್ನಿಸ್ತಲೆ, ಏನು ಜ್ಯೂಸ್ ಗೀಸ್ ಏನು ಕುಡಿಸ್ತಲೆ ಅಂತ ಬೈಯಲ್ವಾ ಅಪ್ಪಯ್ಯ? ಹೋಗತ್ಲಾಗಿ ನೀನು ಬಲು ಬೇಜಾರಾಗಂಗೆ ಇದು ಮಾಡ್ತೀಯ ನೀನು. ಮನೆ ಹತ್ರ ಬಂದ್ಬಿಟ್ಟು ಮನೆಯಿಂದ ಆಚೆ ಕಡೆ ಹಂಗೆ ಹೋಗ್ತಿದ್ಯಲ್ಲ, ಮನೆ ಒಳಗೆ ಬರ್ದಂಗೆ ಅಂತ. ಅರ್ಜೆಂಟ್ ಏನಾಯ್ತಪ್ಪ? ಇನ್ನೇನು ತೋಟ ತಾವಲು ಹೋಗಿ ಬಂದಿದ್ಯಾ? ಇನ್ನೇನು ಮಂತ ಹೋಗಿ ಇನ್ನೇನು ಮಾಡ್ತೀಯ ಹೇಳು? ಬಾ ಒಳಿಕೆ ಇರ್ಲಿ. ಪಾಪಾಲೇ, ಕೆಲ್ಸಗಳು ಏನು ಕಡಿಮೆ ಇದಾವ ಅನ್ಕೊಂಡಿದ್ಯೇನೋ ನೀನು? ಯುಗಾದಿ ಹಬ್ಬ ಬಂತು ಅಂದ್ರೆ ಏನು ಒಂದೊಂದೆರಡು ಕೆಲಸಗಳು ಇರ್ತಾವ. ನಮ್ಮಂದಂತೂ ಒಂದು ವಾರದಿಂದ ಎಲ್ಲ ಧೂಳು ತೆಗಿಯೋದು, ಪೇಂಟ್ ಹೊಡ್ಸೋದು, ಮನೆ ಕ್ಲೀನ್ ಮಾಡೋದು, ಪಾತ್ರೆಗಳು ತೊಳೆಯೋದು, ಅಟ್ಟ ಕ್ಲೀನ್ ಮಾಡೋದು, ಬರೀ ಇದೇ ಆಗೋಯ್ತು ಕಣ್ಮಗ. ಒಂದು ವಾರದಿಂದ ಅತ್ಲಾಗಿ ಮನೆಯವರೆಲ್ಲರೂ ಪಾಪ ಕ್ಲೀನ್ ಮಾಡಿ 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 ಧೂಳು ತೆಗ್ದು ಎಲ್ಲ ಅತ್ಲಾಗ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ ಅತ್ಲಾಗಿ. ಏನು ಮಾಡ್ತೀಯ ಹೇಳು? ಹಂಗಾಗಿ ಈಗ ನಾನು ಹೋಗ್ಬಿಟ್ಟು ಮನೇಲಿ ಅದೆಷ್ಟಾಗುತ್ತೋ ಅಷ್ಟು ಕೆಲಸಗಳು ಮಾಡಿಸೋದು. ಹಸುಗಳಿಗೆ ಒಂದ್ರಿಟ್ಟು ಮೇವು ಕುಯ್ಕೊಂಬರೋದು, ಮೇವು ಹಾಕೋದು, ಹಸುಗಳಿಗೆ ನೋಡ್ಕೊಳೋದು, ಹಾಲು ಕರಿಯೋದು, ಮನೆ ಹತ್ರ ಕೆಲಸಗಳು ಅದು ಇದು ಮಾಡಿಸೋದು. ಅವೆಲ್ಲ ಮಾಡಿಸ್ಬೇಕಲ್ವೇನಪ್ಪ? ಏನು ಮಾಡ್ತೀಯ ಇವಾಗ? ಒಬ್ರ ಮೇಲೆ ಮನೇಲಿ ಈಗ ಮಾಡ್ತಿದಾರಂತ
ನಿಮ್ಮ ಗೌರಜ್ಜಿ ಆಗಲಿ ಅವ್ರ ಮೇಲೆನೇ ಎಲ್ಲ ಮೇಲೆನೂ ಬರೀ ಕೆಲಸ ಬಿಟ್ಬಿಟ್ರೆ ಆಗುತ್ತಾ? ಆಗಲ್ಲ ಪಾಪ. ಅದಕ್ಕೆ ಅತ್ಲಾಗಿ ಹೋಗಿ ಕೆಲಸ ಅದು ಇದು ಮಾಡಿಸೋಣ ಅಂತ ಹೋಗ್ತಿದ್ದೀನಿ ಕಣ ಮಗ. ಸರಿ ಕಣ, ಆಯ್ತು ಬಾರ ರಂಗಜ್ಜ. ನೀನು ಒಂದು ಗಳಿಗೆನೂ ಇರಲ್ಲ ನನಗೆ ಗೊತ್ತು. ಬಾ, ಕುಯ್ದು ಕೊಡ್ತೀನಿ. ಚೆನ್ನಾಗಿರೋದು ಒಂದೆರಡು ಹಾರ ಕುಯ್ಕೊಂಡು ಹೋಗುವಂತೆ ಪರಂಗಿ ಹಣ್ಣ. ಅಗಳ ಇದೆಲ್ಲ ಪಾಪ ಇದು ಒಂದೇ ಒಂದು ಮರ ಏನೋ ಇರೋದಿದು? ಆ ಎಷ್ಟು ಎರಡು ಮರ ಆಯ್ತಾ? ಒಂದೇ ಮರನ ನಿಮ್ದು ಪರಂಗಿ ಹಣ್ಣಿನ ಮರ ಇರೋದು? ಇದೊಂದೇ ಅಲ್ವೇನ್ ರಂಗಜ್ಜ? ಇನ್ನೆಷ್ಟೈತೆ? ಅಲ್ಲ ಕಣ್ ರಂಗಜ್ಜ, ಒಂದು 3-4 ಪರಂಗಿ ಹಣ್ಣು ಹಣ್ಣಾಗಿದ್ದು ಬೆಳಿಗ್ಗೆನೂ ನಾನಿನ್ನು ನೋಡ್ಕೊಂಡು ಹೋಗಿದ್ದೀನಿ. ಒಂದೇ ಒಂದು ಐತಲ್ಲ ಅಜ್ಜ. ಮತ್ತು ಪರಂಗಿ ಹಣ್ಣೆಲ್ಲ ಏನಾಯ್ತು ಹಣ್ಣಾಗಿದ್ದು? ಆ ಯಾರು ಕುಯ್ಕಂಡ್ ಗೀಕಂಡು ಯಾರು ಹೋದ್ರು ಏನೋ? ಥೋ ಹೋಗತ್ಲಾಗಿ. ಎಂತ ಕೆಲಸ ಮಾಡಿದಾರೆ ನೋಡ್ರಂಗಜ್ಜ ಅತ್ಲಾಗಿ. ಆ ನಾನು ಒಳ್ಳೆ ಹಣ್ಣಾಗಿರೋ 3-4 ಪರಂಗಿ ಹಣ್ಣು ಇದಾವೆ, ಎಲ್ಲ ಕುಯ್ದು ಕೊಡೋಣ ಅಂತ ನಾನು ನಿನ್ಗೆ ಖುಷಿ ಖುಷಿಯಿಂದ ಕರ್ಕೊಂಬಂದ್ರೆ ಇಲ್ಲಿ ಯಾರೋ ಕುಯ್ಕೊಂಡು ಹೋಗ್ಬಿಟ್ಟಿದಾರಲ್ಲ ರಂಗಜ್ಜ. ಅಂತ ಕೆಲಸ ಮಾಡಿದಾರೆ ಅಲ್ಲ. ಕುಯ್ಕೊಂಡು ಹೋಗೋದು ಹೋಗ್ತಾರೆ ಪಾಪ, ಅವರು ತಿನ್ನಕ್ಕೆ ತಗೊಂಡೋಗೋದು ಹೇಳ್ಬಿಟ್ಟಾದ್ರೂ ಕುಯ್ಕೊಂಡು ಹೋಗೋದಲ್ವೇನ್ ರಂಗಜ್ಜ? ನೋಡಜ್ಜ ಅಂತ ಕೆಲಸ ಮಾಡಿದಾರೆ. ಆ ಅಪ್ಪಯ್ಯ ಯಾರಿಗಾರ ಕುಯ್ದು ಗೀತ್ ಕೊಡ್ತೋ ಏನಪ್ಪ ಅತ್ಲಾಗಿ? ಅಪ್ಪಯ್ಯ ನೀನ್ಗೆ ಹೇಳ್ಬಿಟ್ಟು ಬೇರೆಯವ್ರಿಗೆ ಅದೇನು ಕೊಟ್ಬಿಡುತ್ತೆ ಅಲ್ವಾ? ನೋಡು ಎಂತ ಕೆಲಸ ಮಾಡಿದ್ದಾರೆ. ಸದ್ಯಕ್ಕಿಗೆ ಹಂಗ ಸದ್ಯ ಒಂದಾದ್ರೂ ಬಿಟ್ಟಿದಾರಲ್ಲ ನಿನ್ಗೋಸ್ಕರ ನಮ್ಮ ಪುಣ್ಯಕ್ಕೆ. ತಡಿ ಕುಯ್ದು ಕೊಡ್ತೀನಿ. ಮತ್ತೆ ಅದನ್ನು ಯಾರು ಕುಯ್ಕೊಂಡು ಹೋಗೋರು ಮತ್ತೆ ಯಾಕೆ ಬೇಕು ಅತ್ಲಾಗಿ? ಕಳ್ಳ ಪಾಪ, ನಿಮ್ಮ ಅಪ್ಪ ಏನಂದ್ರು ಹೇಳಿತ್ ಕಣಪ್ಪ. 3-4 ಹಣ್ಣಾಗಿದ್ದಾವ ಕಳ್ಳ ರಂಗಜ್ಜ, ಎಷ್ಟು ಬೇಕೋ ಅಷ್ಟು ಕುಯ್ಕೊಂಡು ಹೋಗೋ, ಅದಕ್ಕೇನಂತೆ ಪರಂಗಿ ಹಣ್ಣು ಅಂತ ಹೇಳಿತ್ತು. ನೋಡಿರೇ ಅಲೇ ಒಂದೇ ಒಂದು ಪರಂಗಿ ಹಣ್ಣು ಬಿಟ್ಟಾರಲ್ಲೋ ಹಣ್ಣಾಗಿರೋದು, ಇನ್ನೆಲ್ಲ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪಾಪ ಈಗ ಮುಂದಿನ ವಾರನು ಬರ್ತೀನಿ, ನನಗೊಂದೆರಡು ಕುಯ್ದಿಟ್ಟಿರಪ್ಪ ಹಣ್ಣಾದ ತಕ್ಷಣ. ಇಲ್ಲಾಂದ್ರೆ ಯಾರು ಬಂದು ಕುಯ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಹೇಳ್ದಂಗೆ ಕೇಳ್ದಂಗೆ. ಮತ್ತೆ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ, ಎಲ್ಲಾರು ನಮ್ಮವ್ರೆ ಅಲ್ವೇನ, ಎಲ್ಲಾರು ತಿನ್ನೋದಕ್ಕೆ ಕುಯ್ಕೊಂಡು ಹೋಗೋದು ಅತ್ಲಾಗಿ. ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಣ. ಹಣ್ಣು ಮಾತ್ರ ಸೂಪರ್ ಆಗೈತ್ ಕಣ್ರಿ ರಂಗಜ್ಜ, ಮಾತ್ರ ಒಳ್ಳೆ ಚೆನ್ನಾಗಿ ಹಣ್ಣಾಗೈತೆ. ತಗೊಂಡೋಗ್ಬಿಟ್ಟು ಕುಯ್ಕೊಂಡು ತಿಂದ್ರಿ ನೀವು ಗೌರಜ್ಜಿ ಮನೆಯವರೆಲ್ಲಾರು. ಬಹಳ ಚೆನ್ನಾಗೈತೆ ಮಾತ್ರ. ಕಣಿ ಹೇಳ ಪಾಪ, ಪರಂಗಿ ಹಣ್ಣು ಮಾತ್ರ ಬಹಳ ಚೆನ್ನಾಗೈತೆ ಕಣಿ ಹೇಳು. ಸಿಕ್ಕಿದ್ರೆ ಸಿಕ್ಲಿ, ಒಂದೇ ಒಂದು ಚೆನ್ನಾಗಿರೋದೆ ಕಡೆಗೂ ಸಿಕ್ಕಿದ್ರು ಮಾತ್ರ ಒಳ್ಳೆ ಚೆನ್ನಾಗೇ ಐತೆ. ದಪ್ಪನದು ಆಯ್ತು ಕಣ್ಬಿಡು, ಸಾಕಿದು ಒಂದೇ ಒಂದು. ಮತ್ತೆ ನೀವ್ಯಾರು ಕುಯ್ಕೊಂಡು ಗೀಕೊಂಡು ಏನು ತಿನ್ನಲ್ವೇನಪ್ಪ ಪರಂಗಿ ಹಣ್ಣು ನಿಮ್ಮಂದ್ಲಿ? ನಮ್ಮಂದ್ಲಿ ಇನ್ನೇನು ದಿನ ಅಲ್ಲ ಹಣ್ಣಾಗ್ತಿರ್ತಾವ ನೋಡುವ, ಎಲ್ಲ ತಿಂದು ತಿಂದು ಸಾಕಾಗ್ಬಿಟ್ಟಿದ್ದಾರೆ. ತಗೊಂಡೋಗ್ರಂಗಜ್ಜ. ನನಗೆ ಬೇಜಾರಾಗ್ತಿರೋದು ಇನ್ನೇನಂದ್ರೆ 3-4 ಐತೆ ಕಣ್ ರಂಗಜ್ಜ ಪರಂಗಿ ಹಣ್ಣು ಅಂತ ಹೇಳ್ಬಿಟ್ಟು. ಪಾಪ ನಿನಗೆ ಒಂದೇ ಒಂದು ಪರಂಗಿ ಹಣ್ಣು ಕುಯ್ದು ಕೊಡ್ತಿದ್ದೀನಲ್ಲ, ಅದು ಒಂದೇ ಬೇಜಾರಾಗ್ತಿರೋದು ಇನ್ನೇನಿಲ್ಲ. ಸರಿ ಆಯ್ತು, ನಾಳೆ ನಾಡ್ದಲ್ಲಿ ಇನ್ನೂ 2-3 ಹಣ್ಣಾಗ್ತವೆ, ಕುಯ್ಕೊಂಬಂದು ನಾವೇ ಮಂತಾವ್ ಕೊಟ್ಟೋಗ್ತೀವಿ ಕಣ್. ಹೋಗು, ಬೇಜಾರು ಮಾಡ್ಕೋಬೇಡ ಇವಾಗ ರಂಗಜ್ಜ, ಇರೋದಿಷ್ಟೇ. ಇಲ್ಲಿ ಕಣ್ ಬಿಡ್ಲ ಪಾಪ, ಇನ್ನೇನ್ ಮಾಡಕ್ಕಾಗುತ್ತೆ ಇವಾಗ? ಏನು ಮಾಡಕ್ಕಾಗಲ್ಲ ಕಣ್ ಮಗ ಇವಾಗ. ನೀನು ಪಾಪ ಇನ್ನೇನು ಮಾಡಕ್ಕಾಗುತ್ತೆ ಹೇಳು? ನೀನೇನ್ ಬೇಕು ಬೇಕು ಅಂತ ಏನಾರ ಮಾಡಿದ್ಯಾನ? ನೀನು ಪರಂಗಿ ಹಣ್ಣು ಕುಯ್ಕೊಂಡು ಕೊಡೋಣ ಅಂತ ಬಂದು ನೋಡಿ ಇದ್ ಮಾಡಿದ್ಯಾ? ನೋಡಿದ್ರೆ ಪರಂಗಿ ಹಣ್ಣು ಯಾರೋ ಕುಯ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ತೇ ಇವಾಗ? ಅಕ್ಕಪಕ್ಕದವರು ಅವ್ರಿಗೂ ತಿನ್ಬೇಕಂತ ಆಸೆ ಇರುತ್ತೆ, ಒಳ್ಳೆ ಹಣ್ಣಾಗಿರೋ ಪರಂಗಿ ಹಣ್ಣಲ್ವಾ? ಬಿಡತ್ಲಾಗ ಹೋಗ್ಲಿ ಅತ್ಲಾಗ, ಅವರು ತಿನ್ನೋದಕ್ಕೆ ಅಲ್ವೇನ ಕುಯ್ಕೊಂಡು ಹೋಗಿದಾರೆ ಪಾಪ. ಎಲ್ಲಾರು ನಮ್ಮೂರೇ ಅಲ್ವೇನ, ಇನ್ನೇ ನಮ್ಮೂರವರೇ ಕುಯ್ಕೊಂಡು ಹೋಗಿರೋದು. ಯಾರ ನಮ್ಮವ್ರನ್ನೇ ಯಾರೋ ಕುಯ್ಕೊಂಡು ಹೋಗಿದಾರ ಅತ್ಲಾಗಿ. ಬಿಡತ್ಲಾಗ ಹೋಗ್ಲಿ, ಬೇಜಾರು ಮಾಡ್ಕೋಬೇಡ. ಸರಿ ಕಣ್ಣ ಪಾಪ, ಆಯ್ತು, ಗೊತ್ತಾಗೋಯ್ತು ಕಣಪ್ಪ. ನಾನು ಬರೋಣ, ಇನ್ನು ಬಂತ ಹೋಗ್ಬೇಕು, ಕೆಲ್ಸಗಳಿದಾವೆ, ಬರ್ತೀನಿ ಕಣ್ ಪಾಪ. ಸರಿ ಕಣ್ರಂಗಜ್ಜ, ಆಯ್ತು, ಹೋಗ್ಬಾ ಹೋಗು. ಮನೆ ಹತ್ರ ಬಾರಜ್ಜ, ಒಂದ್ರಿಟ್ಟು ಜ್ಯೂಸ್ ಗೀಸ್ ಏನಾರ ಮಾಡ್ಕೊಡ್ತೀವಿ, ಕುಡ್ಕೊಂಡು ಹೋಗುವಂತೆ. ಬಿಸಿಲಲ್ಲಿ ಬಂದಿದ್ಯಾ ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ನೀನು ಇಷ್ಟು ಹಿಂಸೆ ಮಾಡಿದ್ರು ಬರ್ತಾನೆ ಇಲ್ಲಪ್ಪ ಅತ್ಲಾಗಿ. ಹೋಗ್ಬಾ ಹೋಗು, ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ. ಬರ್ತೀನಿ ಕಣ್ ಪಾಪ. ನಿಮ್ಮ ಅಪ್ಪ ಹಿಂಗೆ ಹೇಳು ಶಂಕರಾಜಂಗೆ, ರಂಗಜ್ಜ ಬಂದ್ಬಿಟ್ಟು ಪರಂಗಿ ಹಣ್ಣು ಕುಯ್ಕೊಂಡು ಹೋಯ್ತು ಅಂತ ಹೇಳು, ಸರಿನಾ? ಯಾಕಿವತ್ತು ಅಮ್ಮ ನೀ ಫೋನೇ ಮಾಡಿಲ್ವಲ್ಲ ಬೆಳಿಗ್ಗೆಯಿಂದ? ನಾನು ಇಷ್ಟೊತ್ತಿಗೆ ದಿವಸಕ್ಕೊಂದು 2-3 ಸಲ ಫೋನ್ ಮಾಡಿಬಿಡೋಳು. ನೋಡಿರಿ, ಇವತ್ತು ಬೆಳಿಗ್ಗೆಯಿಂದ ನಾನು ಒಂದು ಫೋನ್ ಮಾಡಿಲ್ಲ, ಏನಿಲ್ಲ. ಇವತ್ತು ಪೂಜೆ ಬೇರೆ ಇರುತ್ತೆ, ಮಂಗಳವಾರ ಮನೇಲಿ ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ಮಕ್ಳಿಗೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಅಳಿಯಂದ್ರಿಗೆ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಡೋದು ಒಂದು ಸ್ವಲ್ಪ ತಡ ಆಗುತ್ತೆ. ಆದ್ರೂ ಈಟೊತ್ತಿಗೆ ಫೋನ್ ಮಾಡೋಳಲ್ಲ, ಏನು ಪೂಜೆ ಇದ್ರು ಏನು ಕೆಲಸಗಳಿದ್ರು, ಯಾಕೆ ಇಷ್ಟೊತ್ತಾದ್ರೂ ಮಾಡಿಲ್ವಲ್ಲ ಇವತ್ತು? ಏನಾಗಿರ್ಬೇಕು? ಏನಾರ ಜ್ವರ ಗಿರ ಏನಾರ ಬಂದು ಹುಷಾರಿಲ್ದಂಗೆ ಏನಾರ ಮಲ್ಕೊಂಡಿದ್ದಾಳ ಅಮ್ಮಣ್ಣಿ? ಏನಾರ ತೊಂದ್ರೆ ಗಿಂದ್ರೆ ಏನಾರ ಆಯ್ತಾ ಏನಪ್ಪ? ಒಂದು ಫೋನ್ ಮಾಡಿಲ್ವಲ್ಲ? ನಾನು ಬಡ್ಕಣ್ತೀನಿ ಇವ್ರಿಗೆ. ನಿಮ್ದು ಏನಾದ್ರೂ ಕೆಲಸ ಇರ್ಲಿ ಏನಾರು ಇರ್ಲಿ, ನಮ್ಗೆ ಭಯ ಆಗಂಗೆ ಆಗ್ತಿರುತ್ತೆ, ದಿಗಿಲಾಗಂಗೆ ಆಗ್ತಿರುತ್ತೆ. ದಿವಸಕ್ಕೆ ಒಂದು 2-3 ಸಲಿನಾದ್ರೂ ಫೋನ್ ಮಾಡಿ ಮಾಡಿ ಮಾತಾಡ್ಸ್ರಪ್ಪ, ಮಾತಾಡ್ಸ್ರಿ ಅಂತ ಹೇಳ್ತೀನಿ. ತಲೆಗೆ ಹಾಕಣಲ್ಲ, ಅವ್ರದೇ ಅವ್ರು ಮಾಡ್ತಿರ್ತಾರತ್ಲಾಗಿ. ನೋಡಂತಡಿ,
ಇನ್ನೇನ್ ಮಾಡಕ್ಕಾಗುತ್ತೆ. ಅವ್ರಂತೂ ಫೋನ್ ಮಾಡಕ್ ಆಗಲ್ಲ ಅಂತ ಇದ್ರೆ ನಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ಇಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನನಗೆ ಇವಾಗ. ವಾ ದಿಗ್ಲಾಗಂಗ ಆಗ್ತಿರುತ್ತತ್ಲಾಗಿ. ಅಮ್ಮಣಿ, ಪಾಪ, ಸರೋಜಮ್ಮ, ಬಾರಮಣಿ ಇಲ್ಲಿ, ಬಾಯಿಲಿ ಬಾಯಿಲಿ ಬೇಗ ಇಲ್ಲಿ. ಅತ್ತೆ, ಯಾಕತ್ತೆ ಕರೆದ್ರಲ್ಲ? ಯಾಕೆ ಏನಾಯ್ತತೆ? ಯಾಕೆ ಇಲ್ಲ ಕಣಮ್ಮಣಿ, ಏನ್ ಮಾಡ್ತಿದ್ದೆ? ಅಮ್ಮಣ್ಣಿ ಪವಿತ್ರಮ್ಮ ಎತ್ಲಾಗ ಹೋದ್ಲು. ಏನ್ ಮಾಡ್ತಿದ್ರ ಇಬ್ರಾಳುನು? ಏನು ಮಾಡ್ತಿಲ್ ಕಣತೆ. ಪವಿತ್ರಮ್ಮ ಮಲ್ಕೊಂಡಿದ್ದಾಳೆ. ಅವಳು ನಾನು ಪಾಪ ಬೆಳಿಗ್ಗೆ ನಾನು ಅದು ಇದು ಕೆಲಸ ಮಾಡ್ಸಿಳುವ, ರೂಢಿ ಇಲ್ಲ ಏನಿಲ್ಲ. ಒಂದ್ಗಳಿಗೆ ಮಲ್ಕೊಂತೀನಿ ಕಣಕ ಅಂತ ಹೇಳಿದ್ಲು. ಹೋಗಮ್ಮ ಮಲ್ಕ ಹೋಗಮ್ಮ ಆರಾಮಾಗಿ ಅಂತ ಹೇಳ್ದೆ. ಮತ್ತಿನ್ನೇನತ್ತೆ ಸಮಾಚಾರ? ಯಾಕೆ ಹಿಂಗ್ ಕೂಕಣ್ತಿದ್ರಲ್ಲ, ಯಾಕೆ ಏನಾಯ್ತು? ಮಾವಯ್ಯ ಎತ್ಲಾಗೋಯ್ತು, ಇನ್ನು ಬಂದಿರುವ ಮಾವಯ್ಯ ಇನ್ನು ತೋಟತಾವ್ಲಿಂದ? ಅಯ್ಯೋ ಅಮ್ಮಣ್ಣಿ, ಈ ಮಾವಯ್ಯ ಅದ್ ಯಾವಾಗ ಬರುತ್ತೋ, ಅದ್ ಯಾವಾಗ ಹೋಗುತ್ತೋ ಆ ಭಗವಂತಂಗೆ ಗೊತ್ತು. ಅದ್ ಯಾವಾಗ್ಲಾದ್ರೂ ಬರ್ಲಿ, ಯಾವಾಗ್ಲಾದ್ರೂ ಹೋಗ್ಲಿ. ಅದಿಲ್ಲ ಕಡೆ ಅಮ್ಮಣ್ಣಿ. ಅಮ್ಮಣ್ಣಿ ಇವತ್ತು ಗೀತಮ್ಮ ಇವತ್ತು ಏನು ಫೋನೇ ಮಾಡಿಲ್ವಲ್ಲ? ಯಾಕೆ ಬೆಳಿಗ್ಗೆ ನಾನು ಫೋನ್ ಮಾಡಿಲ್ವಲ್ಲ? ಏನಕ್ಕಂತ ಗೊತ್ತಿಲ್ಲ ಏನಿಲ್ಲ. ಯಾಕ ದಿಗಿಲಾಗಂಗ ಆಗ್ತೈತ್ ಕಣೆ ಅಮ್ಮಣ್ಣಿ ನನಗೆ. ಅಮ್ಮಣ್ಣಿ, ನೀನು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನನಗೆ ಫೋನ್ ಮಾಡ್ಕೊಡ್ತೀಯ ಒಂದ್ರಿಟ್ಟು, ಮಾತಾಡ್ತೀನಿ. ಮಾತಾಡಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ ಕಣಮ್ಮಣಿ. ಇದೇನಪ್ಪ ಹಿಂಗ್ ಕೇಳ್ತಿದ್ದೀರಾ ನೀವು? ಫೋನ್ ಮಾಡ್ಕೊಡಮ್ಮ ಅಂತ ಹೇಳಿದ್ರೆ ನಾನೇ ಫೋನ್ ಮಾಡ್ಕೊಡಲ್ಲ ಅಂತೀನ? ತಡ್ರಿ ಮಾಡ್ಕೊಡ್ತೀನಿ ತಡ್ರಿ. ಯಾಕ ಮಾತ್ರ ಇವತ್ತು ಬೆಳಿಗ್ಗೆ ನಾನು ಫೋನೇ ಮಾಡಿಲ್ಲ ಅಲ್ವ್ರ? ದಿವಸಕ್ಕೆ ಇಷ್ಟೊತ್ತಿಗೆ 2-3 ಸಲ ಫೋನ್ ಮಾಡಿ ಮಾತಾಡ್ಸೋರು, ಇಲ್ಲ ಮಾವಯ್ಯಂಗ್ ಫೋನಿಂಗ್ ಮಾಡೋರು, ಇಲ್ಲ ನಮ್ ಫೋನಿಗೋ ಯಾರ ಫೋನಿಂಗ್ ಮಾಡಿ ಮಾತಾಡ್ಸೋರಲ್ಲ. ಯಾಕೆ ಇಷ್ಟೊತ್ತಾದ್ರೂ ಫೋನೇ ಮಾಡಿಲ್ವಲ್ಲ ಇವತ್ತು? ಅಮ್ಮಣಿ, ಫೋನ್ ಹೋಗ್ತೈತಾ? ಫೋನ್ ಎತ್ತಿರ ನಮ್ಮಣಿ? ಕೊಡಿಲಿ ಕೊಡಿಲಿ, ಮಾತಾಡಿಸ್ತೀನಿ ಕೊಡಿಲಿ. ಏನಂತೈತೆ? ಎತ್ತಿಲ್ಲ ಫೋನು ಗೀತಮ್ಮ. ಅಮ್ಮಣಿ, ಗೀತಮ್ಮ, ತಡೀರಿ ಅತ್ತೆ, ಇನ್ನು ಫೋನೇ ಇನ್ನು ರಿಂಗ್ ಆಗ್ತೈತಿ ಇವಾಗ. ಇನ್ನು ಫೋನ್ ರಿಸೀವ್ ಮಾಡಿಲ್ಲ ಏನಿಲ್ಲ. ತಡೀರಿ ಒಂದ್ರಿಟ್ಟು, ಆಟ ಬೀಳ್ಬೇಡ್ರಿ, ನಾನು ಕೊಡ್ತೀನಿ. ಅದು ಬೇರೆ ಐತನು, ನನಗ್ ಗೊತ್ತಿಲ್ಲ ಕಣೆ ಅಮ್ಮಣ್ಣಿ. ಮಾತಾಡು ಮಾತಾಡು. ಎತ್ತಿಲ್ಲ ಫೋನು, ಮಾತಾಡು. ತಡೀರಿ ಅತ್ತೆ, ತಡೀರಿ ಅತ್ತೆ, ಇವಾಗ ರಿಂಗ್ ಆಗ್ತೈತ್ ಕಣತೆ. ರಿಂಗ್ ಆಗ್ತೈತ್, ತಡೀರಿ ತಡೀರಿ, ಕೊಡ್ತೀನಿ ಕಣ್ ತಡೀರಿ. ಎತ್ತತಾಳೆ ಇವಾಗ ಫೋನು. ಅಮ್ಮಣಿ ಅಮ್ಮಣಿ, ನಾನು ಗೀತಮ್ಮ ನಿಮ್ಮ ಅತ್ತಿಗೆ. ಅಲ್ಲ ಕಣಮಣಿ, ಇದಾಗ ಬೆಳಿಗ್ಗೆ ನಾನು ಫೋನ್ ಮಾಡಿಲ್ಲ ಏನಿಲ್ಲ. ನಾವು ಫೋನ್ ಮಾಡಿದ್ರು ಎತ್ತುತ್ತಿರಲಿಲ್ಲ ಸರಿಯಾಗಿ. ಯಾಕಮ್ಮಣಿ, ಯಾಕೆ ಏನಾಯ್ತು? ಆರಾಮಾಗಿದೀಯಾ? ಏನಾರ ತೊಂದ್ರೆ ಏನಾರ ಆಗೈತೇನಮ್ಮಣಿ? ಹುಷಾರಾಗಿದ್ದೀರಾ ಎಲ್ಲಾರು? ಸರಿ ಆಯ್ತು. ಅಯ್ಯೋ, ಅತ್ತೆ ಬೆಳಿಗ್ಗೆ ನಾನು ಸರಿಯಾಗಿ ತಿಂಡಿ ತಿಂದಿಲ್ಲ ಏನಿಲ್ಲ, ನೀವು ಫೋನ್ ಮಾಡಿಲ್ಲ ಅಂತ ಅವರಿಗೆ ಒಂಥರ ದಿಗಿಲಾಗಂಗ ಆಗ್ತಿರುತ್ತೆ. ನೀವು ಫೋನ್ ಮಾಡ್ಬಿಟ್ಟು ದಿವಸಕ್ಕೊಂದ್ 2-3 ಸಲ ಮಾತಾಡ್ಸ್ರಿ ಅಂತ ಹೇಳ್ತೀವಿ. ನೀವೊಂಥರ ಉದಾಸೀನ ಮಾಡ್ತೀರಾ ಕಣ್, ಹೇಳ್ರಿ. ಮತ್ತೆ ಇವಾಗ ಜಾತ್ರೆಗೆ ಯಾವತ್ ಬರ್ತೀರಾ? ಪರೀಕ್ಷೆ ಎಲ್ಲ ಮುಗಿದ ತಕ್ಷಣ ಬೇಗ ಬಂದ್ಬಿಡ್ರಿ. ಯುಗಾದಿ ಹಬ್ಬ ಕಳೆದು 9 ದಿವಸಕ್ಕೆ ಜಾತ್ರೆ. ತಗಂಬಾರಮಣಿ, ಮಾತಾಡ್ತೀನಿ. ಬೋರಿ ನೀನೇ ಮಾತಾಡ್ತಿದ್ಯಾ? ತಗಂಬಾರಮಣಿ ಇಲ್ಲಿ. ಯಾಕೆ ಫೋನ್ ಮಾಡಿಲ್ಲ ಕೇಳ್ತೀನಿ. ಹಲೋ ಅಮ್ಮಣಿ. ಅಯ್ಯ, ಏನ್ ಮಾಡ್ತಿದ್ಯಾ ಅಮ್ಮಣಿ ನೀನು? ಎಲ್ಲ ಆರಾಮಾಗಿದ್ದೀರಾ? ಅಯ್ಯ ನನ್ ತಾಯಿ, ಬೆಳಗ್ಗೆ ನಾನು ಒಂದ್ ಫೋನ್ ಮಾಡ್ಲಿಲ್ಲ ಏನಿಲ್ಲ, ನಮ್ಗೆ ದಿಗ್ಲಾಗ್ದಂಗಿರುತ್ತ. ಏನ್ ಹುಡುಗಿ ಆಗಿದೆ ಏನಪ್ಪ ಅತ್ಲಾಗಿ? ಕೆಲ್ಸಗಳಿತ್ತ? ಅದಿನ್ನೇನ್ ಕೆಲ್ಸ ಮಾಡಿ ನಿಮ್ದು? ನಮ್ಮಂಗೇನು ಹಳ್ಳಿ ಕಡೆ ಏನ್ ಕೆಲ್ಸಗಳು ಇರ್ತಾವ? ನಿಮ್ಮಂದೇನು ಆರಾಮಾಗಿ ನೀನ್ ಎದಳ್ತೀರ. ಇನ್ನೇನು ನೀರ್ ಇಟ್ಕೊಂಡು ಒಂದ್ ಸ್ವಲ್ಪ ಪಾದಾಗಿದ್ರೆ ಇರುತ್ತೆ, ತೊಳ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಆರಾಮಾಗಿ ಇರ್ತೀರ ಮಣಿ. ಸರಿ ಸರಿ ಆಯ್ತು ಬಿಡು. ಫೋನ್ ಮಾಡ್ರಿ ಅಂತ ಬಡ್ಕೊಂಡ್ರು ನೀವು ಉದಾಸೀನ ಮಾಡ್ತೀರಮ್ಮ. ಸರಿ ಅಮ್ಮಣಿ, ಆಯ್ತು. ಮಕ್ಳೆಲ್ಲ ಚೆನ್ನಾಗಿದಾರ? ಅಳಿಯಂದ್ರು ಹೋದ್ರ ಡ್ಯೂಟಿಗೆ? ಸರಿ ಸರಿ ಆಯ್ತು. ನೀನು ಹೊಟ್ಟೆ ತುಂಬ ತಿಂಡಿ ತಿನ್ನು, ಊಟ ಮಾಡು, ಆರೋಗ್ಯ ಚೆನ್ನಾಗಿ ನೋಡ್ಕ. ಇನ್ನೇನು ಜಾತ್ರೆಗೆ ಬರ್ತಿರಲ್ಲ ಇನ್ನೇನು. ಬೇಗಾರೆ ಬಂದ್ಬಿಡ್ರಿ, ಒಂದ್ 2-3 ದಿವಸ ಮುಂಚೆನೆ ಬಂದ್ಬಿಡ್ರಿ. ಆ ಮಕ್ಳಿಗೆಲ್ಲ ನೋಡಂಗ ಆಗ್ತೈತಿ ನನ್ಗಂತೂ ಹೊತ್ಲಾಗಿ. ಸರಿ ಕಣಮಣಿ, ಆಯ್ತು. ಇಡೋಣ ಫೋನ್ ಹಂಗಾರೆ. ಸರಿ ಆಯ್ತು. ಓಹೋ, ಏನಪ್ಪ ನಮ್ಮ ಅಜ್ಜಿ ಇವತ್ತು ಏನು ಫೋನಲ್ಲಿ ಮಾತಾಡ್ತೈತಲ್ಲ? ಇನ್ಯಾರು ನಮ್ಮ ಅಮ್ಮನಿನ ಇಲ್ಲ ಅವನು ಪಾಪ ಇರ್ಬೇಕು, ರಮೇಶಪ್ಪ. ಇಬ್ರಲ್ಲೊಬ್ರ ಹತ್ರ ಮಾತಾಡ್ತಿರ್ಬೇಕು. ಏನೇ ಫೋನಲ್ಲಿ ಮಾತಾಡಿ ಆಯ್ತಾ? ಏನ್ ಮಗ್ಳ ಹತ್ರ ಮಾತಾಡ್ತಿದ್ದೇನು? ಮುಖಂಡ್ ಬಾರಜ್ಜ, ಬೆಳಿಗ್ಗೆ ನಾನು ಫೋನ್ ಮಾಡಿರಲ್ಲ ಏನಿಲ್ಲ ಅತ್ಲಾಗಿ. ಏನ್ ಮಾಡ್ತೀಯ ಅತ್ಲಾಗಿ? ನನಗೂ ಭಯ ಆಗಂಗ ಆಯ್ತು ಅತ್ಲಾಗಿ. ಇಷ್ಟೊತ್ತಿಗೆ 2-3 ಸಲ ಫೋನ್ ಮಾಡೋಳು ಮಾಡ್ಲಿಲ್ಲ ಅಂತ ನಾನೇ ಫೋನ್ ಮಾಡಿದೆ. ಅಮ್ಮನಿ ಫೋನ್ ಮಾಡಿಕೊಟ್ಲು, ಮಾತಾಡ್ತಿದ್ದೆ. ಏನು ಪರಂಗಿ ಹಣ್ಣು ತಗೊಂಡ್ಬಂದ್ಬಿಟ್ಟಿದ್ಯಾ?
ಹೆಂಗ ಅಲ್ಲೇ ಒಂದ್ ವಾರದ ಮೇಲೆ ಆಗೈತೆ ಕಣಜ್ಜ ಪರಂಗಿ ಹಣ್ಣು ತಿಂದು ಆ ನನ್ಗೋಸ್ಕರ ಎಷ್ಟು ಪ್ರೀತಿ ನೋಡು ಹೆಂಗ ತಗೊಂಬಂದ್ ಕೊಡ್ತೀಯಲ್ಲ ಹಿಂಗ ಎರೆ ಹೂಕಣ್ ಬಾರಿ ಅತ್ಲಾಗಿ ಏನ್ ಮಾಡ್ತೀಯ ಅತ್ಲಾಗಿ ನಮ್ ತೋಟದಲ್ಲಿ ಇದ್ದಿದ್ದು ಪರಂಗಿ ಹಣ್ಣಿನ ಮರ ಯಾಕ ಒಣಗೋಗ್ಬಿಟ್ಟೈತೆ ಅತ್ಲಾಗಿ ಅದೇನಕ್ಕಾಗಿ ಒಣಗೋಯ್ತೋ ಏನೋ ಅತ್ಲಾಗಿ ಇದು ಶಂಕರಾಚಾರ್ಮ ಅಂತ ಹೋಗ್ಬಿಟ್ವ ಅವ್ರಲ್ಲಿ ಚೆನ್ನಾಗಿ ಬೆಳೆದಿತ್ತೆ ಫಸ್ಲೆಲ್ಲ ಚೆನ್ನಾಗಿ ಬಂದೈತೆ ನೋಡಿ ಕುಯ್ಕೊಂಬರೋದಂತ ಹೋದೆ ಅವ್ರ ಮಂತವ ನೋಡಿರೆ 4-5 ಹಣ್ಣಾಗಿದ್ದಾವ್ ಕಣಜ್ಜ ಎಷ್ಟ್ ಬೇಕಷ್ಟು ಕುಯ್ಕೊಂಡು ಹೋಗು ಅಂತ ಅವ್ರು ಹೇಳಿರು ಪಾಪ ನೋಡಿರೆ ಎಲ್ಲ ಯಾರೋ ಕುಯ್ಕೊಂಡು ಹೋಗ್ಬಿಟ್ಟಿದಾರ ಕಣೆ ಹಣ್ಣಾಗಿರೋವೆಲ್ಲ ಒಂದೇ ಒಂದು ಉಳಿಸಿದ್ರು ನೀನ್ ಅದೃಷ್ಟಕ್ಕೆ ಅದನ್ನೇ ಕುಯ್ಕೊಂಬಂದೆ ನೋಡು ತಗೊಳ್ರಿ ಎಲ್ಲಾರು ಕುಯ್ಕೊಂಡು ತಿಂದ್ರಿ ಅಮ್ಮಣ್ಣಿ ಸರೋಜಮ್ಮ ತಗೊಳಮ್ಮ ಪಾಪ ಎತ್ಲಾಗೋದ್ಲು ಅಮ್ಮಣ್ಣಿ ಪವಿತ್ರಮ್ಮ ಕರ್ಕ ಎಲ್ಲಾರು ಕುಯ್ಕೊಂಡು ತಿಂದ್ರಿ ಚೆನ್ನಾಗಿರುತ್ತೆ ಪರಂಗಿ ಹಣ್ಣು ತಿನ್ಬೇಕು ಕಣ್ಣಿಗೆ ಆರೋಗ್ಯಕ್ಕೆಲ್ಲ ಒಳ್ಳೇದೇ ಅಲ್ವಾ ಅಲ್ಲ ಕಣಮ್ಮಯ್ಯ ನೋಡು ನೋಡು ಅತ್ತೆಗೋಸ್ಕರ ಅತ್ತೆ ಮೇಲೆ ಅದೇನ್ ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಅತ್ತೆಗೆ ಪರಂಗಿ ಹಣ್ಣು ಇಷ್ಟ ಅಂತ ಅಲ್ಲೇ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹೆಂಗ ಕೇಳ್ಕೊಂಡು ಪರಂಗಿ ಹಣ್ಣು ಕುಯ್ಕೊಂಡ್ ಬಂದ್ಬಿಟ್ಟಿದಾರಲ್ಲ ನೋಡ್ರಿ ಸರಿ ಕಣಮ್ಮಯ್ಯ ಆಯ್ತು ತಗೊಂಬ ಕುಯ್ಕೊಂಡು ತಿಂತೀವಿ